ಇನ್ನು ಮಧ್ಯಪ್ರಾಚ್ಯದಲ್ಲಿ ಅನಿಲ ಸ್ಥಾವರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿರುವಂಥದ್ದು. ದಾಳಿಯಿಂದ ಅನಿಲ ಉತ್ಪಾದನೆ ಪೂರೈಕೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಸೌದಿ ಅರೇಬಿಯಾದ ಅರಾಮ್ಕೋ ಕತಾರ್ನ ಉತ್ಪಾದನಾ ಕೇಂದ್ರ ಹಾನಿಯಾಗಿದೆ. ಜಗತ್ತಿನ ಅತಿದೊಡ್ಡ ಗ್ಯಾಸ್ ಟು ಲಿಕ್ವಿಡ್ ಘಟಕ ಈಗ ಬಂದ್ ಆಗಿದೆ. ಸೌದಿ ಅರೇಬಿಯಾದ ಅರಾಮ್ಕೋ ಕತಾರ್ ಉತ್ಪಾದನಾ ಕೇಂದ್ರ ಹಾನಿ ಮಾಡಿರುವಂಥದ್ದು. ಜಗತ್ತಿನ ಅತಿದೊಡ್ಡ ಗ್ಯಾಸ್ ಟು ಲಿಕ್ವಿಡ್ ಘಟಕ ಈಗ ಬಂದ್ ಆಗುವಂತಹ ಹೆದರಿಕೆ. ಕತಾರ್ನ ಪರ್ಲ್ ಜಿಟಿಎಲ್ ಘಟಕ ಸ್ಥಗಿತ ಮಾಡ್ತಾರಾ ಅಂತೇಳಿ ಆತಂಕ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ LPG ಗ್ಯಾಸ್ ಕೊರತೆ ಇನ್ನಷ್ಟು ಗಂಭೀರವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಗೆ ಸಮಸ್ಯೆ ಎನ್ನಲಾಗ್ತಾ ಇತ್ತು. ಆದ್ರೆ ಈಗ ತೈಲ ಘಟಕಗಳ ಮೇಲಿನ ದಾಳಿಯಿಂದ ಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲು ಡೀಸೆಲ್ ದರ ಏರಿಕೆ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಅನಿಲ ಸ್ಥಾವರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಇನ್ನು ಕತಾರ್ನ ಅತಿದೊಡ್ಡ LNG ಘಟಕವಾದಂತಹ ರಾಸ್ ಲಫಾನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿತು. ಅದಾದ ನಂತರ ಅಲ್ಲಿಂದ ಬರುವಂತಹ LPG ಮತ್ತು LNG ಸ್ಥಗಿತಗೊಳ್ಳುವಂತಹ ಭೀತಿ ಈಗ ಉಂಟಾಗಿರುವಂಥದ್ದು. ಇದರಿಂದಾಗಿ ಭಾರತದಲ್ಲಿ LPG ಗ್ಯಾಸ್ ಕೊರತೆ ಇನ್ನಷ್ಟು ಹೆಚ್ಚಾಗುವಂತಹ ಆತಂಕ ಹೆಚ್ಚಾಗಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಏನು ಮುಂದಿನ ದಿನಗಳಲ್ಲಿ ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ 1000 ದಾಟಲಿದೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷ ಈಗಾಗಲೇ ತೀವ್ರಗೊಳ್ತಾ ಇದೆ. ಆದರೆ ಗಲ್ಫ್ ಪ್ರದೇಶದ ಅನೇಕ ತೈಲ ಹಾಗೂ ಗ್ಯಾಸ್ ಘಟಕಗಳು ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸುವಂತಹ ಪರಿಣಾಮ ಮುಂದಾಗಿರುವಂಥದ್ದು. ಈಗಾಗಲೇ ಸೌದಿ ಅರೇಬಿಯಾದ ಅರಾಮ್ಕೋ ಮತ್ತು ಕತಾರ್ನ ರಾಸ್ ಲಫಾನ್ ಮೇಲೆ ಅಲ್ಲಿರುವಂತಹ ಅನಿಲ ಘಟಕಗಳನ್ನು ಸೇರಿದಂತೆ ಪ್ರಮುಖ ಉತ್ಪಾದನಾ ಕೇಂದ್ರಗಳು ಏನಿರ್ತವೆ ಅದೆಲ್ಲದರ ಮೇಲೆ ಈಗಾಗಲೇ ಇರಾನ್ ದಾಳಿ ಮಾಡಿದೆ. ಮುಖ್ಯವಾಗಿ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ನಲ್ಲಿರುವಂತಹ ರಾಸ್ ಲಫಾನ್ ಆಗಿರ್ಬೋದು, ಈ ಎರಡೂ ಅನಿಲ ಉತ್ಪಾದನಾ ಘಟಕಗಳು ಏನಿವೆ ಜಗತ್ತಿನ ಆದ್ಯಂತ ಅಲ್ಲಿಂದಲೇ ಪೂರೈಕೆ ಆಗುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಎಲ್ಲರಿಗೂ ಕೂಡ ಇದು ಹೊಡೆತ ಬೀಳುವಂಥದ್ದು. ಅದಕ್ಕೋಸ್ಕರ ನಿನ್ನೆ ದಿನ ಡೊನಾಲ್ಡ್ ಟ್ರಂಪ್ ಇದ್ರ ಬಗ್ಗೆ ಹೇಳಿರುವಂಥದ್ದು. ನಾವು ಬೇಕು ಅಂತ ಮಾಡಿಲ್ಲ, ಇಸ್ರೇಲ್ ಅವರು ಈ ರೀತಿಯಾಗಿ ದಾಳಿ ಮಾಡಿರುವುದು ನಮಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದಾದ ನಂತರ ನೀವು ಕೂಡ ದಾಳಿ ಆ ಒಂದು ಪ್ರದೇಶಗಳ ಮೇಲೆ ಅನಿಲ ಘಟಕಗಳ ಮೇಲೆ ನೀವು ದಾಳಿ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು. ಆದರೆ ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಏನಪ್ಪ ಅಂತಂದರೆ ಕತಾರ್ನ ಪರ್ಲ್ GTL ಘಟಕ ಈಗಾಗಲೇ ಸ್ಥಗಿತವಾಗುವಂತಹ ಭೀತಿ ಎದುರಾಗ್ತಾ ಇದೆ. ವಿಶೇಷವಾಗಿ ಒಂದು ಜಗತ್ತಿನ ಅತಿದೊಡ್ಡ ಗ್ಯಾಸ್ ಟು ಲಿಕ್ವಿಡ್, ಒಂದು ಗ್ಯಾಸಿಂದ ಲಿಕ್ವಿಡ್ಗೆ ಕನ್ವರ್ಟ್ ಮಾಡುವಂತಹ ಘಟಕಗಳು ಪ್ರಪಂಚದಲ್ಲಿಯೇ ತುಂಬ ಇದೆ. ಅದರಲ್ಲಿ ಮುಖ್ಯವಾಗಿ ಒಂದು ಕತಾರ್ನ ಪರ್ಲ್ GTL ಘಟಕ ಅಂತಲೂ ಕೂಡ ಹೇಳ್ತಾರೆ. ಆದರೆ ಈಗ ಈ ಒಂದು ಗ್ಯಾಸ್ ಟು ಲಿಕ್ವಿಡ್ ಘಟಕ ಏನಿದೆ ಇದು ಸ್ಥಗಿತ ಆಗುತ್ತಾ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಜನ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವಂಥದ್ದು. ಭಾರತಕ್ಕೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಒಂದು ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಕತಾರ್ನ ಪ್ರಮುಖ LPG ಮತ್ತು LNG ಪೂರೈಕೆದಾರ ರಾಷ್ಟ್ರವಾಗಿದ್ದು ಈಗಾಗಲೇ ಭಾರತದ ಒಟ್ಟು ಗ್ಯಾಸ್ ಅವಶ್ಯಕತೆ 50% ಭಾಗವನ್ನು ಆಮದು ಮಾಡಿಕೊಂಡಿರುವಂಥದ್ದು. ಏನು ಮುಖ್ಯವಾಗಿ ನಮ್ಮ ಭಾರತಕ್ಕೆ 50% ಆ ಒಂದು ಪ್ರದೇಶದಿಂದಲೇ ಅನಿಲ ಬರುವಂಥದ್ದು. LPG ಆಗಿರ್ಬೋದು ಮತ್ತು ತೈಲ ಆಗಿರ್ಬೋದು ಎಲ್ಲವೂ ಕೂಡ ಆ ಒಂದು ಕತಾರ್ನಿಂದಲೇ ಬರುವಂಥದ್ದು, ಕತಾರ್ನಿಂದಲೇ ಪೂರೈಕೆ ಆಗುವಂಥದ್ದು. ಈಗಿರಬೇಕಾದ್ರೆ ಆ ಒಂದು ಪ್ರದೇಶದ ಮೇಲೆ ಇರಾನ್ ಈಗ ದಾಳಿ ಮಾಡಿರುವುದು ಕಾರಣದಿಂದಾಗಿ ಸಾಕಷ್ಟು ಇನ್ನಷ್ಟು ಗಂಭೀರ ಸ್ಥಿತಿಗೆ ಹೋಗ್ತಾ ಇದೆ ಈ ಒಂದು ಯುದ್ಧ. ಎಲ್ಲೂ ಕೂಡ ನಿಲ್ಲುವಂತಹ ಹಂತದಲ್ಲಿ ಕಾಣ್ತಾ ಇಲ್ಲ. ಆದರೆ ಇನ್ನಷ್ಟು ಈಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಅದರ ದರಗಳು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಹಾರ್ಮುಜ್ ಜಲಸಂಧಿ ಏನೋ ಒಂದು ಸ್ಥಗಿತಗೊಂಡ್ರೇ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈ ಒಂದು ಪ್ರದೇಶ ಕೂಡ ಈಗ ಸ್ಥಗಿತ ಮಾಡಿದ್ರೆ, ಈ ಒಂದು ಘಟಕಗಳನ್ನು ಬಂದ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ದೇಶಗಳಿಗೆ ಹೊಡೆತ ಬೀಳುವಂಥದ್ದು.